ವನ್ಯಜೀವಿಗಳ ಛಾಯಾಚಿತ್ರ ಮತ್ತು ಪ್ರದರ್ಶನ ಅಮ್ಮನ ಆಸರೆ ಅಂತ ನಮ್ಮ ಶ್ರೀ ಕೃಷ್ಣ ದೇವಸ್ಥಾನದ ಸಭಾಂಗಣದಲ್ಲಿ ನಡೀತಾ ಇದೆ. ಒಂದು ಉತ್ತಮವಾದ ಫೋಟೋಗ್ರಫೀಸ್ ಅನ್ಬೋದು. ಸುಮಾರು 25 ವರ್ಷಗಳ ವನ್ಯಜೀವಿಗಳ ಛಾಯಾಗ್ರಹಣ ಮಾಡಿದಂತಹ ಉಲ್ಲಾಸ್ ಶಾನ್ಭೋಗ್ ಅವರ ತಮ್ಮ ಕಷ್ಟಪಟ್ಟು ಹಗಲು ರಾತ್ರಿ ಇರಳು ಅಂದೆ ಫೋಟೋಶೂಟ್ ಮಾಡಿದ್ದಾರೆ. ಅದರ ಫೋಟೋಶೂಟ್ನ ನಾನು ಒಂದು ಸ್ವಲ್ಪ ತೋರಿಸ್ತೀನಿ, ಒಳಗೆ ಬನ್ನಿ ಮತ್ತು ಭಾಗವಹಿಸಿ. ಈ ಎಲ್ಲ ಫೋಟೋಗ್ರಫೀಸ್ ಉಂಟಲ್ಲ, ಉಲ್ಲಾಸ್ ಶಾನ್ಭೋಗ್ ಅವರ ಕ್ಯಾಮ್ರಾದಲ್ಲಿ ಕ್ಲಿಕ್ಕಿಸಿದಂತಹ ಈ ಚಿತ್ರಣ ನೀವು ನೋಡ್ಬೋದು. ಇದು ನೀವು ನೋಡೋದಕ್ಕಿಂತ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಬರ್ಬೇಕು ಇಂಥ ಜಾಗಗಳಿಗೆ. ಯಾಕಂದರೆ ಅವರ ಮನಸ್ಸಲ್ಲೂ ಕೂಡ ಒಂದು ಅದ್ಭುತ ಮನೋಭಾವಗಳು ಹುಟ್ಟತ್ತೆ ಅನ್ನೋ ನನ್ನ ಭಾವನೆ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಇಂಥ ಚಿತ್ರಣಗಳನ್ನು ಮಾಡಿದ್ದಾರೆ. ನಾನು ಕೊನೆ ದಿನ ಪೂರ್ಣವಾದ ಚಿತ್ರಣ ಹಾಕ್ತೀನಿ, ಬಟ್ ಎಲ್ಲ ನಿಮಗೆ ಪೂರ್ಣವಾಗಿ ಇಲ್ಲಿ ಮೊಬೈಲಲ್ಲಿ ತೋರಿಸ್ಬಿಟ್ರೆ ನೀವು ಇಲ್ಲಿ ಮೊಬೈಲಲ್ಲೇ ನೋಡ್ಕೊಂಡಿರ್ತೀರ. ಹಾಗಾಗಿ ನೀವು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಬಂದು ಚಿತ್ರಣನ ವೀಕ್ಷಿಸಿ. ಮತ್ತು ನಿಮ್ಗೆ ಇಷ್ಟ ಆದರೆ ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಉಲ್ಲಾಸ್ ಶಾನ್ಭೋಗ್ ಅವ್ರ ಹತ್ರ ನಾನು ಉಲ್ಲಾಸ್ ಶಾನ್ಭೋಗ್ ಅವ್ರ ಹತ್ರ ಮಾತಾಡ್ತೀನಿ, ಅವ್ರ ಹತ್ರ ಕೇಳ್ತೀನಿ ಪ್ರಶ್ನೆಗಳು, ಅವ್ರು ಏನಂತಾರೋ ನೋಡೋಣ. ಉಲ್ಲಾಸ್ ಶಾನ್ಭೋಗ್ ಅವ್ರದ್ದು ಇದೊಂದು ನೋಡ್ರಿ, ಈ ಒಂದು ಫೋಟೋ ತುಂಬ ಅದ್ಭುತವಾಗಿದೆ. ಅವರಿಗೆ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಪ್ಲೀಸ್ ದಯವಿಟ್ಟು ಬನ್ನಿ. ಈ ಒಂದು ಯಾವುದಕ್ಕೆ ಈ ಫೋಟೋಗೆ ಈ ಫೋಟೋನ ನೋಡಿ, ಈ ಫೋಟೋ ಒಂದು ಅವಾರ್ಡ್ ಸಿಕ್ಕಿದೆ ಇವರಿಗೆ. ಈ ಫೋಟೋನ ಅವರು ಕ್ಲಿಕ್ಸೋಕ್ಕೆ ಸುಮಾರು 15ರಿಂದ 20 ದಿನ ಕಾಲ ರಾತ್ರಿ ಆ ಕಾಡಲ್ಲಿ ಕುತ್ಕೊಂಡು ಈ ಫೋಟೋನ ಕ್ಲಿಕ್ಕಿಸಿದ್ದಾರೆ ನೋಡಿ. ಒಂದು ಇಲಿ ಕೂಡ ಅದು ಹಿಡ್ಕೊಂಬಂದು ತನ್ನ ಮರಿಗಳಿಗೆ ತಿನ್ನಿಸುವಂತಹ ಒಂದು ಈ ಚಿತ್ರಣ. ಇದೊಂದು ಅದ್ಭುತ ಚಿತ್ರಣ ತುಂಬ ಇದೆ ಇಲ್ಲಿ, ನೀವು ಬಂದು ನೋಡಬೇಕು. ನಾನು ಇಲ್ಲಿ ತೋರಿಸ್ಬಿಟ್ರೆ ನೀವು ಇಲ್ಲೇ ನೋಡ್ಕೊಂಡ್ಬಿಡ್ತೀರಾ. ದಯವಿಟ್ಟು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿ ಸಭಾಂಗಣ ಇದೆ. ಆ ಸಭಾಂಗಣದಲ್ಲಿ ಅದ್ಭುತ ಆದಂತಹ ಫೋಟೋಗಳು ನೀವು ದಯವಿಟ್ಟು ವೀಕ್ಷಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ತುಂಬ ಜನ ಬಂದಿದ್ದಾರೆ. ಸರ್, ಇವತ್ತು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಈ ಚಿತ್ರಣ ನೀವು ವೀಕ್ಷಿಸಿದ್ದೀರಿ, ಏನನ್ಸುತ್ತೆ ಸರ್? ತುಂಬ ಚೆನ್ನಾಗಿದೆ. ಹೆಂಗೆ ಅನ್ಸುತ್ತೆ ನಿಮ್ಗೆ? ಇದು ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ. ಹೌದಾ? ನೋಡಿದ್ರಲ್ಲ, ಇಂಥ ಫೋಟೋಗಳನ್ನು ನಾವು ಎಲ್ಲೂ ನೋಡಲಿಕ್ಕೂ ಸಹ ಸಿಕ್ಕೋದಿಲ್ಲ. ಹಾಂ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ತಮ್ಮ ಹೆಸರು? ಪ್ರಹ್ಲಾದ್ ಅವರೇ, ಧನ್ಯವಾದಗಳು. ಸರ್ ನಮಸ್ತೆ. ನೀವು ತುಂಬ ದಿನದ ಮೇಲೆ ಈ ಫೋಟೋ ವೀಕ್ಷಣೆಗೆ ಬಂದಿದ್ದೀರಿ. ಸಾರಿ, ಹೇಗೆ ಅನ್ನಿಸ್ತು ಈ ಫೋಟೋಗ್ರಫಿ ನೋಡಿದಾಗ? ನೀವು ಜನರಿಗೆ ಏನಂತೀರಾ? ಉಲ್ಲಾಸ್ ನಮ್ಗೆ ಭಾಳ ಭಾಳ ಹಳಬರವರು ನಮ್ಗೆ ಭಾಳ ಪರಿಚಯ ಇದ್ದಾರೆ. ಆದರೆ ಅವರಲ್ಲಿ ಈ ನಮೂನೆ ಫೋಟೋಗ್ರಫಿ ಇದೆ ಅಂತ ತಿಳಿದಿದ್ದು ಇವತ್ತೇ. ಇದ್ರ ಬಗ್ಗೆ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಭಾಳ ಚೆನ್ನಾಗಿದೆ. ನಮ್ಮ ಸಾಗರದ ಜನತೆಗೆ ಏನಂತೀರಾ? ಉಲ್ಲಾಸ ನನಗೆ ಭಾಳ ಫ್ರೆಂಡ್ ಅವನು. ಅಲ್ಲಲ್ಲ, ಸಾಗರ ಜನಕ್ಕೆ ಏನಂತೀರಾ? ಇದನ್ನ ಎಲ್ಲರೂ ನೋಡ್ಬೇಕಿದೆ. ಮತ್ತಿನ್ನು ಇಂಥ ಅವಕಾಶ ಪದೇ ಪದೇ ಸಿಗೋದಿಲ್ಲ. ಬಂದು ನೋಡಿದ್ರೆ ಭಾಳ ಒಳ್ಳೆಯದು. ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಅಂತೀರ. ಧನ್ಯವಾದಗಳು ಸರ್. ನಿಮ್ಮ ಫೋಟೋಗ್ರಫಿ ನೋಡಿದ್ವಿ. 25 ವರ್ಷದ ಸುದೀರ್ಘವಾದಂಥ ಸಾಧನೆ ನಿಮ್ದಿದು. ಏನನ್ಸತ್ತೆ ಸರ್? ಏನಂದರೆ ನಾನು 25 ವರ್ಷದಲ್ಲಿ ಇದನ್ನು ಮಾಡಿರೋದ್ರ ಬಗ್ಗೆ ಭಾಳ ಖುಷಿ ಇದೆ ನನಗೆ. ಆದರೆ ನಾನು ಸಾಗರದ ಜನತೆ ಇದನ್ನು ನೋಡಲಿ ಮತ್ತು ಇದರ ಪರಿಸರದ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಇದು ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿಯಾಗಿ ಈ ಹುಡುಗರು ಮಕ್ಕಳು ಬರಬೇಕು ಅದಕ್ಕೆ ಖುಷಿ. ಯಾಕೆಂದರೆ ಈ ಕಾಲೇಜ್ ಹುಡುಗರು ಅವರೆಲ್ಲ ಬರಬೇಕು ಅನ್ನೋದು ಆಸೆ ಇದೆ. ಅದಕ್ಕೆ ನಾಳೆ ನಾಡ್ದಿದೆ ಬರ್ಬೋದು ಅನ್ನೋದೊಂದು ಅನಿಸಿಕೆ ಇದೆ. ಖಂಡಿತ ಸರ್, ನಿಮ್ಮ ಕನಸು ನನಸಾಗಲಿ ಅಂತ ನಾನು ಆ ದೇವ್ರ ಹತ್ರನೂ ಬೇಡ್ಕೊತೀನಿ. ಹಾಗೆ ನಮ್ಮ ಲೈವ್ ಸಾಗರ್ K15ನ ವೀಕ್ಷಕರಿಗೂ ಕೂಡ ಹೇಳ್ತೀನಿ, ಉಲ್ಲಾಸ್ ಅವರು ಮಾಡಿರೋಂತಹ ಈ ಸಾಧನೆಯ ಫೋಟೋಗ್ರಫಿಯನ್ನು ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತೀನಿ ಸರ್. ಸಂಜೆ ತನಕ ಇರುತ್ತೆ. ನಾಳೆ ಭಾನುವಾರ ಸಂಜೆ ತನಕ ಇರುತ್ತೆ. ನಾಳೆ ಬೆಳಿಗ್ಗೆ ನಿಮ್ಗೆ 10 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ ಒಂದು 8ರಿಂದ 9 ಗಂಟೆ ತನಕ ಇರ್ತದೆ. ಮತ್ತು ಭಾನುವಾರ ನಿಮಗೆ ಬೆಳಗ್ಗೆ ಮತ್ತೆ 10 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 8-9 ಗಂಟೆ ತನಕ ಇರ್ತೀವಿ. ಕ್ಲೋಸಿಂಗ್ ಫಂಕ್ಷನ್ ಬೇರೆ ಇರ್ತದೆ. ಭಾನುವಾರ ಸನ್ಮಾನ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಪೋಷಕರು ಭಾಳ ಮುಖ್ಯ. ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸ್ಬೇಕು. ಎಕ್ಸಾಮ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇದು ಒಳ್ಳೆಯ ಒಂದು ಬಂದರೆ ಅವರಿಗೆ ಮೆಂಟಲಿ ಫ್ರೀ ಆಗ್ತಾರೆ, ಮಕ್ಕಳಿಗೂ ಉತ್ಸಾಹ ಬರುತ್ತೆ. ಆ ದೃಷ್ಟಿಯಿಂದ ಪೋಷಕರ ಪಾತ್ರ ಭಾಳ ದೊಡ್ಡದಿದೆ ಇದರಲ್ಲಿ. ಅವರು ಮಕ್ಕಳನ್ನ ಕರ್ಕೊಂಡು ಬಂದರೆ ಈ ಪರಿಸರದ ಬಗ್ಗೆ ಈ ಫೋಟೋಸ್ ನೋಡಿದ್ರೆ ಅವರಿಗೂ ಒಂದು ಆಸಕ್ತಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಪರಿಸರ ಬೆಳೆಸಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದು ಮನಗಂಡು ದಯವಿಟ್ಟು ನಾವು ಪೋಷಕರಲ್ಲೇ
ಜಾಸ್ತಿ ವಿನಂತಿಯನ್ನು ಮಾಡ್ಕೋಬೇಕು. ನಿಮ್ಮ ಚಾನಲ್ ಮುಖಾಂತರನೂ ಕೂಡ ಹೆಚ್ಚು ಪ್ರಚಾರ ಆಗಿ ಪೋಷಕರೆಲ್ಲ ಅವ್ರ ಮಕ್ಕಳನ್ನ ಕರ್ಕೊಂಡು ಬರಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು ಸರ್. ನಿಮ್ಮ ಈ ಕನಸುಗಳು ಮತ್ತೆ ನೆನಸಾಗಲಿ ಅಂತ ಪವಿತ್ರ ನಾಗರಾಜ್ ಅವರಿಗೆ ಕೇಳ್ತೀನಿ. ಎಲ್ಲ ಅವರವರ ಎಲ್ಲ ಏನೇನು ನೀವು ನೋಡಿದ್ರಿ ಚಿತ್ರಣ ಹೇಗೆ ಅನ್ನಿಸ್ತು ಅಂತ ಅನಿಸಿಕೆ ಕೂಡ ಇಲ್ಲಿ ಬರೀತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಾನು ಫ್ರ್ಯಾಂಕಿ ಲೋಬೋ ಅಂತ ಲೈವ್ ಸಾಗರ್ K15 ಇವತ್ತು ಈ ಎಲ್ಲ ಪಟಗಳನ್ನು ನೋಡಿದ್ರಿ, ಹೇಗೆ ಅನ್ನಿಸ್ತು ನಿಮಗೆ? ಹೇಗನ್ನಿಸ್ತು ಅಂದರೆ ಇದನ್ನು ನಮಗೆ ಪಕ್ಷಿಗಳ ಪರಿಚಯನೇ ಇಲ್ಲದೆ ಇದ್ದವರಿಗೆ ಪಕ್ಷಿ ಸಂಕುಲನದೊಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಉಲ್ಲಾಸ್ ಶಾನ್ಭೋಗ್ ಅವರಿಗೆ ಧನ್ಯವಾದ. ಒಂದು ಆಮೇಲೆ ದೊಡ್ಡವರಿಗಿಂತ ಹೆಚ್ಚು ಮಕ್ಕಳಿಗೆ ಇದರದ್ದು ಅವಶ್ಯಕತೆ ಜಾಸ್ತಿ ಇದೆ. ಹಾಗಾಗಿ ಅವ್ರಿಗೂ ಇದನ್ನು ಒಂದು ಸ್ಕೂಲ್ ಲೆವೆಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿ ಒಂದು ನಾಲೆಡ್ಜ್ ಕೊಟ್ಟರೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ. ಸುಮತಿ ಶಾನ್ಭೋಗ್ ಅಂತ ನಾನು ಸ್ವಾಗತ. ಧನ್ಯವಾದಗಳು. ಈ ಸಾಗರ ಜನಕ್ಕೆ ಏನಂತೀರಾ? ಸಾಗರದ ಜನಕ್ಕೆ ಇಂಥದ್ದೊಂದು ವ್ಯಕ್ತಿ ನಮ್ಮ ಸಾಗರದಲ್ಲಿ ಇದ್ದಾರಲ್ಲ ಅಂತ ನಾವು ತುಂಬ ಹೆಮ್ಮೆ ಅನಿಸುತ್ತೆ. ಹಾಂ, ಅವರು ಸಾಗರ ಜನಕ್ಕೆ ಕರೀಬೋದಾ ನೀವು ಬನ್ನಿ ಇದನ್ನು ವೀಕ್ಷಿಸಿ ಅಂತ? ಖಂಡಿತ. ಹಾಂ, ದೊಡ್ಡವ್ರ ಜೊತೆಗೆ ಮಕ್ಕಳನ್ನು ಆದಷ್ಟು ಕರ್ಕೊಂಡು ಬಂದರೆ ಅವ್ರಿಗೆ ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆಯ ಸಪೋರ್ಟ್ ಆದಂಗೆ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ಇದೊಂದು ಜೇಡ ನೋಡಿ, ಈ ಜೇಡದ ಫೋಟೋವನ್ನು ಎಷ್ಟು ಅದ್ಭುತವಾಗಿ ಹೊಡೆದಿದ್ದಾರೆ ಅಂದರೆ ನಾನು ಪೂರ್ಣ ಫೋಟೋಸ್ ನಾನು ನಿಮ್ಗೆ ತೋರ್ಸೋಕ್ಕೆ ಹೋಗಲ್ಲ. ದಯವಿಟ್ಟು ಬನ್ನಿ. ಉಲ್ಲಾಸ್ ಶಾನ್ಭೋಗ್ ಅವರ 25 ವರ್ಷದ ಸಾಧನೆನ ನೀವು ನೋಡಬೇಕು ಅಂತ ನಾನು ಆಶಿಸ್ತೀನಿ. ಅಲ್ಲಿ ಕೂಡ ಡಿಸ್ಪ್ಲೇ ಸ್ಕ್ರೀನಲ್ಲೂ ಕೂಡ ಹಾಕ್ತಾಯಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಸರ್ ನಮಸ್ತೆ, ಹೇಗಿದ್ದೀರಾ? ಫೈನ್. ಇವತ್ತು ನೀವು ಇಲ್ಲಿ ಫೋಟೋಗ್ರಫಿ ಮಾಡಿದ್ದಾರೆ ಉಲ್ಲಾಸ್ ಶಾನ್ಭೋಗ್ ಅವರು. ನೀವು ದಂಪತಿಗಳಂತ ತಿಳ್ಕೊಂಡಿರ್ತೀನಿ, ಹೌದಲ್ಲ? ಹೇಗೆ ಅನ್ನಿಸ್ತು ಸರ್? ಇದ್ರ ಬಗ್ಗೆ ಭಾಳ ವಿಮರ್ಶೆ ಮಾಡೋಂಥ ಕೆಪಾಸಿಟಿ ನನಗಿಲ್ಲ. ನಾನು ಇದನ್ನು ನೋಡಿ ಆನಂದ ಪಡೋವಂಥ ವ್ಯಕ್ತಿ. ಇದು ತುಂಬ ಚೆನ್ನಾಗಿದೆ. ಇದರ ಹಿಂದೆ ದೊಡ್ಡ ಶ್ರಮ ಇದೆ ಉಲ್ಲಾಸ. ಉಲ್ಲಾಸ ನನ್ನ ಸ್ಟೂಡೆಂಟ್ ಬೇರೆ. ಇವನು ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಇಂಥ ಪ್ರಯತ್ನ ಮಾಡ್ತಾನೆ ಅಂತ ನಾನು ಕಲ್ಪನೆ ಇರಲಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಫೋಟೋಗ್ರಫಿ ಮಾಡಿ ಮನೆಯಲ್ಲೂ ಇದು ಮಾಡ್ತಾಯಿದ್ದ. ಇಷ್ಟು ದೊಡ್ಡ ಒಂದು ದೊಡ್ಡ ಕಣಜ ಅವನಲ್ಲಿ ಹಿಡನ್ ಟ್ಯಾಲೆಂಟ್. ಯಾಕೆಂದರೆ ಇದಕ್ಕೊಂದು ತುಂಬ ದೊಡ್ಡ ಡೆಡಿಕೇಶನ್ ಬೇಕು. ಇದಕ್ಕೆ ದಿನಗಟ್ಟಲೆ ಕಾಯಬೇಕು, ತಿಂಗಳುಗಟ್ಟಲೆ ಕಾಯಬೇಕು, ಎಲ್ಲೆಲ್ಲೋ ಹೋಗಬೇಕು. ಇದು ಒಂದು ಪಕ್ಷಿ ಪ್ರಪಂಚವನ್ನು, ಪ್ರಾಣಿ ಪ್ರಪಂಚವನ್ನು ನಮ್ಮ ಎದುರು ತಂದು ಇಟ್ಟಂಗೆ ಕಾಣ. ಭಾಳ ಸುಂದರವಾಗಿದೆ, ಭಾಳ ಸೊಗಸಾಗಿದೆ. 4 ಜನ ನೋಡೋ ಅಂಥದ್ದು. ದಯವಿಟ್ಟು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳ್ತೀನಿ. ಧನ್ಯವಾದಗಳು ಸರ್. ಮೇಡಮ್ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ನನಗೆ ಮುಖ್ಯವಾಗಿ ಈ ಹಕ್ಕಿಗಳ ತಾಯಿ ಮತ್ತು ಮಗು ಆ ಸಂಬಂಧವನ್ನು ತುಂಬ ಚೆನ್ನಾಗಿ ಅದನ್ನು ಚಿತ್ರಿಸ್ಕೊಟ್ಟಿದ್ದಾರೆ. ಅದೇನು ಗೂಡು ಕಟ್ಟೋದ್ರಿಂದ, ಅದು ಹೆರಿಗೆ ಟೈಮಲ್ಲಿ ಗೂಡು ಕಟ್ಟೋದ್ರಿಂದ, ಆಮೇಲೆ ಅದು ಫೀಡಿಂಗು, ಅದು ತೊಗೊಂಬರೋದು, ಆ ಮರಿಗಳನ್ನು ರಕ್ಷಣೆ ಮಾಡೋದು, ಅದನ್ನು ಹೆಂಗೆ ಫೀಡ್ ಮಾಡುತ್ತೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ನಮ್ಮ ಕಾದ್ಕೋಬೇಕು. ಬೇರೆ ಶತ್ರುಗಳಿಂದ ಅವ್ರನ್ನೆಲ್ಲ ಕಾದ್ಕೋಬೇಕು. ಬಿಟ್ಟಿಗೆ ಹೋಗುವಾಗ ಅದು ಯಾವ ಥರ ಫೀಡ್ ಮಾಡುತ್ತೆ ಅನ್ನೋದು ತೊಗೊಂಬರೋ ತನಕ ರಕ್ಷಣೆ ಬೇರೆ ಮಾಡ್ಕೋಬೇಕಲ್ಲ. ಖಂಡಿತ. ಎಷ್ಟು ಚಂದ ಮಾಡಿ, ಬಹುಶಃ ಮನುಷ್ಯರಿಗಿಂತಲೂ ಹೆಚ್ಚಾಗಿ ಈ ಹಕ್ಕಿಗಳು ತನ್ನ ಮರಿಗಳನ್ನು ರಕ್ಷಣೆ ಮಾಡ್ತಾವೇನೋ ಅಂತ ಅನಿಸುತ್ತೆ. ಅದನ್ನು ನೋಡಿದ ತಕ್ಷಣ ತುಂಬ ಒಂಥರ ನನಗೆ ಭಾಳ ಖುಷಿ, ರೋಮಾಂಚನ ಆಯಿತು ಅನ್ಸುತ್ತೆ. ನಿಜವಾಗ್ಲೂ ಅಷ್ಟು ತುಂಬ ಹತ್ತಿರದಿಂದ ನಾನು ಇದನ್ನು ನೋಡಿದೆ. ಎಷ್ಟು ಚೆನ್ನಾಗಿ, ನಾನು ಇಷ್ಟು ವರ್ಷನೂ ನೋಡ್ತಿಲ್ಲ, ಬಟ್ ಇದನ್ನು ನೋಡಿ ತುಂಬ ಎಮೋಷ್ನಲ್ಲೂ ಆಯಿತು, ನನಗೆ ಖುಷಿನೂ ಆಯಿತು. ಆ ಗೂಬೆದೊಂದು ಫೋಟೋ ತೆಗೆದಿದ್ದಾರೆ ಮೇಡಮು. ಆ ಇಲಿ ಬಂದು ಇಲಿಗೆ ಹಿಡ್ಕೊಂಡ್ಬಂದು ಅದು ಫೀಡಿಂಗ್ ಮಾಡ್ತಾಯಿದೆ. ಅದೊಂದು ತುಂಬ ಅದ್ಭುತ. ಅದು ನೋಡಿದ್ರೆ ಮೇಡಮ್? ಅದು ನೋಡಿದೆ ಹೌದು. ಎಲ್ಲ ಫೋಟೋನು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಮಾತುಗಳೇ ಬರ್ತಾ ಇಲ್ಲ ಅನ್ಸ? ಬರ್ತಾ ಇಲ್ಲ. ನಮಗೆ ತುಂಬ ಒಂಥರ ಖುಷಿ ಆಗ್ಬಿಡ್ತೀವಿ. ಹಕ್ಕಿಗಳ ಪ್ರಪಂಚದಲ್ಲೂ ಈ ತಾಯಿ ಮತ್ತು ಈ ಮಗುವಿನ ಸಂಬಂಧನ ಇಷ್ಟು ಚೆನ್ನಾಗಿ ಚಿತ್ರಿಸ್ಕೊಟ್ಟಿದ್ದಾರೆ ಅವರು ಅಂತಂದರೆ ತುಂಬ ಖುಷಿ ಆಗುತ್ತೆ. ಸರ್ ಏನೋ ಹೇಳಕ್ಕೋದ್ರಿ? ಒಂದು ಫೋಟೋ ನೋಡಿದೆ. ಹಾಂ, ಈಗ ಕೂತಿರ್ತವೆ. ಹೌದು. ಒಂಚೂರು ಹಿಂತಿರ್ಗ ಹಾಂ, ಫೋಟೋ ತೆಗಿತಿದ್ದೀನಿ ಅಂತ ನಾವು ಹಿಂಗೆ ತಿರುಗಿ ನೋಡಲ್ವಾ? ಹಾಂ, ಆ ಥರ 2 ಪ್ರಾಣಿ ತಿರುಗಿದ್ದು ಭಾಳ ಚೆನ್ನಾಗಿದೆ. ಹೌದು, ಇಲ್ಲೇ ಇದೆ ನೋಡ್ತೀನಿ ಸರ್. ಎಂತ ಪೋಸ್. ಓ ಹಿಂಗೆ ನೋಡಲ್ವ ನಾವು, ಹಿಂಗೆ ನೋಡ್ತೇವೆ ಅಲ್ಲ, ಅದೇ ಥರ
ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಇಷ್ಟೊತ್ತಿಗೆ ಮಾತಾಡಿದ್ದಕ್ಕೆ ಹಾಗೂ ನಮ್ಮ ಲೈವ್ ಸಾಗರ್ K15ನ ವೀಕ್ಷಿಸಿ ಅಂತ ಹೇಳ್ತೀನಿ ಸರ್. ಶ್ರೀನಿವಾಸ್ ಅವರೇ, ಹೋರಾಟ ಎಲ್ಲ ಮಾಡಿದ್ರಿ, ಇವತ್ತು ಫೋಟೋ ನೋಡೋಕೆ ಬಂದಿದ್ದೀರಾ, ಉಲ್ಲಾಸ್ ಶಾನ್ಭೋಗ್ ತೆಗ್ದಿದ್ದು, ಏನು ಅನಿಸ್ತು ಸರ್? ಉಲ್ಲಾಸ್ ಶಾನ್ಭಾಗು ಫೋಟೋ ಎಕ್ಸಿಬಿಷನ್ ಮಾಡ್ತೀನಿ ಅಂತ ಹೇಳ್ದ, ತಾಯಿ ಮಗು ಅಂತಾನೆ ಹೇಳ್ದ. ಆದರೆ ಇಷ್ಟು ಪರಿಣಾಮಕಾರಿಯಾಗಿದೆ ಇದು, ಇಷ್ಟು ಮನಸೆಳೆಯಂಗಿದೆ, ಮತ್ತು ಪಕ್ಷಿಗಳ ಪ್ರಾಣಿಗಳ ಜೀವನವನ್ನು ಎಷ್ಟು ಚೆನ್ನಾಗಿ ಅವನು ಫೋಟೋದಲ್ಲಿ ತೆಗೆದಿದ್ದಾನೆ ಅಂತ ಅರ್ಥ ಆಯಿತು. ನಾನು ಸುಮಾರು ಬಂದು ಒಂದೂವರೆ ಗಂಟೆ ಆಯ್ತು, ಈಗ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ ನೋಡ್ತಾ. ಹಾಗಾಗಿ ಇದಕ್ಕೆ ಉಲ್ಲಾಸ್ ಶಾನ್ಭಾಗು ಎಲ್ಲೋ ಕೆಲವು ಕಡೆ ಫಂಕ್ಷನಲ್ಲಿ ಫೋಟೋ ಮಾತ್ರ ತೆಗಿತಾನೆ ಅಂತ ನನಗೆ ಅನಿಸಿತ್ತು. ಆದರೆ 25 ವರ್ಷದಿಂದ ಇಡೀ ದೇಶದ ಬೇರೆ ಬೇರೆ ರಾಜ್ಯಕ್ಕೆ, ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಅದಕ್ಕೆ ಸಾಕಷ್ಟು ಸಮಯ ಕೊಟ್ಟು ಕೆಲವು ಫೋಟೋ ತೆಗಿಯೋಕ್ಕೆಲ್ಲ ಒಂದು ಇಡೀ ದಿನ ಕಾದಿರೋದು ಉಂಟಂತವ್ರು. ಅಷ್ಟು ಚೆನ್ನಾಗಿ ಪಕ್ಷಿಗೆ ಮತ್ತು ನಮ್ಮ ಪಕ್ಷಿಗಳ ಪರಿಚಯ, ಅವುಗಳ ಜೀವನ ವೈಖರಿ, ತಾಯಿ ಮಗುವಿನ ಪ್ರೀತಿ, ಅತ್ಯಂತ ಮನುಷ್ಯ ಜೀವನದಲ್ಲಿ ತಾಯಿ ಮಗುನ ಹೆಂಗೆ ಪ್ರೀತಿ ಮಾಡುತ್ತೋ ಅದೇ ರೀತಿ ಅದಕ್ಕಿಂತ ಹೆಚ್ಚಿನದಾಗಿ ಪಕ್ಷಿಗಳು ಇವತ್ತು ತಾಯಿ ಮಗುವಿನ ಪ್ರೀತಿಯನ್ನು ಮಾಡ್ತವೆ, ಒಟ್ಟಿಗಿರ್ತವೆ. ಪಕ್ಷಿಗಳೆಲ್ಲ ಒಟ್ಟಿಗಿದ್ದು ಭಾಳ ಶಿಸ್ತಿಂದ ಜೀವನ ನಡೀತಾ ಇದೆ ಅನ್ನೋದನ್ನು ಈ ಬರೇ ಒಂದು ಎಕ್ಸಿಬಿಷನಿಂದ ಪಕ್ಷಿ ಲೋಕವನ್ನೇ ಇಲ್ಲಿ ಕಾಣ್ಬೋದಾಗಿದೆ. ಭಾಳ ಚೆನ್ನಾಗಿದೆ, ಎಲ್ಲರೂ ನೋಡಬೇಕಾದಂಥದ್ದು, ಮಕ್ಕಳು ಮತ್ತು ಯುವಕರು ಹಿರಿಯರು ಎಲ್ಲರೂ ನೋಡಬೇಕಾದಂಥ ಒಂದು ಉತ್ತಮ ಕಾರ್ಯಕ್ರಮ. ಧನ್ಯವಾದಗಳು ಸರ್. ಉಲ್ಲಾಸ್ ಶಾನ್ಭೋಗ್ ಅವರ ಮಗಳು, ತನ್ನ ಹೆಸರೇನು? ಹಾಂ, ವಿಭಾ ಇದೆಯಲ್ಲ, ನಿಮ್ಮ ಅಪ್ಪ ಇದೆಲ್ಲ ಫೋಟೋಗ್ರಫಿ ಮಾಡಿದಾರಲ್ಲ, ಹೇಗೆ ಅನಿಸತ್ತೆ? ಖುಷಿ ಆಗತ್ತೆ. ನೀನು ಮುಂದೆ ಕೂಡ ಫೋಟೋಗ್ರಫಿ ಮಾಡಬೇಕಂತ ನಿಂಗೆ ಆಸೆ ಇದೆಯಾ? ಡ್ರಾಯಿಂಗ್ ಅಲ್ಲ, ನಿಮ್ಮ ಡ್ಯಾಡಿ ಕ್ಯಾಮರಾದಲ್ಲಿ ಒಳ್ಳೊಳ್ಳೆ ಚಿತ್ರಣಗಳನ್ನು ಸೆರೆ ಹಿಡ್ದಿದ್ದಾರೆ, ನಿನಗೆ ಹೆಂಗೆ ಅನ್ಸತ್ತೆ? ಹ್ಯಾಪಿ ಇದೆ ತಾನೆ? ನೀನು ಏನಂತೀಯ ಮಕ್ಕಳಿಗೆ? ಎಲ್ಲ ಮಕ್ಕಳು ಬಂದು ನಮ್ಮಪ್ಪ ತೆಗ್ದಿರೋ ಫೋಟೋ ನೋಡ್ಬೇಕು. ಆಯ್ತು, ಖಂಡಿತ, ಧನ್ಯವಾದಗಳು ಸರ್. ನಾನು ಫ್ರ್ಯಾಂಕಿ ಲೋಬೋ ಅಂತ, ಲೈವ್ ಸಾಗರ್ K15ನಲ್ಲಿ ಯೂಟ್ಯೂಬ್ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲಸ ಮಾಡ್ತೀನಿ. ಅದ್ಭುತ ಆದಂತಹ ಛಾಯಾಗ್ರಹಣದ ಕೆಲಸ ಮಾಡಿದ್ದಾರೆ ಯಾರು, ನಮ್ಮ ಶಾನ್ಭೋಗ್ ಅವರು. ಏನು ಅನಿಸುತ್ತೆ ಸರ್ ನಿಮಗೆ ಈ ಚಿತ್ರನ ನೋಡಿದಾಗ? ಆ ಒಂದು ಕಾಡಿನೊಳಗೆ ಪ್ರಕೃತಿಯೊಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಉಲ್ಲಾಸ್ ಅವರು ಆ ಕೆಲಸ ಮಾಡಿದ್ದಾರೆ, ಅದನ್ನು ತುಂಬ ಜನರಿಗೆ ತೋರಿಸಿದ್ದಾರೆ. ಏನು ನೋಡಬೇಕಾದ್ರೆ ಇಲ್ಲಿ ಅವರ ಸಬ್ಜೆಕ್ಟ್ ಏನಪ್ಪ ಅಂದರೆ ಅಮ್ಮನ ಆಸರೆ ಅಂತ. ನಮ್ಮ ಮನುಷ್ಯರಲ್ಲೇ ಇವತ್ತು ಅಪ್ಪ ಅಮ್ಮನ ದೂರ ಮಾಡ್ತಾ ಇದ್ದೇವೆ. ಅಂಥದ್ರಲ್ಲಿ ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ಅಥವಾ ಕೀಟಗಳಲ್ಲಿ ಈ ಥರ ಒಂದು ಕಾನ್ಸೆಪ್ಟು ಮತ್ತು ಕಾನ್ಸೆಪ್ಟ್ ಮೇಲೆ ಮಾಡಿದಂಥ ಶೂಟಿಂಗ್ ಎರಡು ಕೂಡ ಭಾಳ ಮೆಚ್ಚುವಂಥದ್ದು ನಾನು ಹೇಳಿ ಇಷ್ಟಪಡ್ತೇನೆ. ಹೇಳಿ ಸರ್. ನೋಡಿ, ಈ ತಾಯಿ ಮಗುವಿನ ಸಂಬಂಧ ಇದರ ಒಂದು ಮನುಷ್ಯರು ಕೂಡ ಅಂದರೆ ನಾವು ಜನರು ಮಕ್ಕಳಿಗೆ ತೋರಿಸ್ಬೇಕು. ಈಗಿನ ಮಕ್ಕಳಿಗೆ ಎಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಯಾವಾಗ ಒಂದು ಕಾಲದಲ್ಲಿ ಹುಲಿ ಇತ್ತು ನಾವು ಪಾಠಲ್ಲಿ ನೋಡ್ತೀವ, ಆ ಥರ ಆಗಿದೆ. ಅದನ್ನು ಇಲ್ಲಿ ನೋಡ್ಬೋದು. ಇದನ್ನು ಉಲ್ಲಾಸ್ ಸಾಗಾಗಿ ತಂದಿದ್ದಾರೆ, ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ಸೊ ಎವ್ರಿ ಪೇರೆಂಟ್ಸ್ ಅವ್ರ ಮಕ್ಕಳನ್ನು ಕರ್ಕೊಂಡು ಇದನ್ನು ತೋರಿಸ್ಬೇಕು ಅಂತ ನಾನು ಹೇಳ್ತೇನೆ ಅಷ್ಟೇ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಶಾಂತ್, ಹೆಂಗನ್ಸ್ತು? ಸಾಗರದಲ್ಲಿ ಈ ದಿನ ಸಾಗರದಲ್ಲಿ ಉಲ್ಲಾಸ್ ಶಾನ್ಭೋಗ್ ಅವರು ಉತ್ತಮವಾದ ಛಾಯಾಗ್ರಾಹಕವನ್ನು ಮಾಡಿದ್ದಾರೆ. ಅವರು ಸಾಗರಕ್ಕೆ ತಂದಿದ್ದು ಒಂದು ಒಳ್ಳೆಯ ಫೋಟೋಗ್ರಾಫರ್ ಅಂತ ನಿರೂಪಿಸಿದ್ದಾರೆ. ತುಂಬ ಶ್ರಮ ಪಟ್ಟಿದ್ದಾರೆ ಈ ಫೋಟೋ. ಅವರು ಒಂದು ಅದ್ಭುತ ಫೋಟೋಗ್ರಾಫರ್ ಎಂದು ಕೂಡ ನಿರೂಪಿಸಿದ್ದಾರೆ. ಭಾರಿ ಖುಷಿಯಾಗುತ್ತೆ ಫೋಟೋಗಳೆಲ್ಲ ನೋಡೋಕ್ಕೆ. ಮನಮೋಹಕವಾದ ದೃಶ್ಯಗಳು ಫೋಟೋ ಛಾಯಾಗ್ರಹ ಮಾಡಿದ್ದಾರೆ. ಒಂದು ಏನು ಹೇಳಬೇಕು ಅಂತಂದರೆ ಕೆಲವು ವಿಚಾರದಲ್ಲಿ ನೋಡಿ ಒಂದೊಂದು ಫೋಟೋಗಳು ಅದ್ಭುತವಾಗಿದೆ. ನೀವು ಹೇಳೋದು ಎಲ್ಲರೂ ಬಂದು ಎಲ್ಲ ಸಾಗರದವರು, ಛಾಯಾಗ್ರಾಹಕ ಅಭಿಮಾನಿಗಳು, ಸ್ಕೂಲ್ ಮಕ್ಕಳು, ಎಸ್ಪೆಷಲಿ ಸ್ಕೂಲ್ ಮಕ್ಕಳು ಬರಬೇಕು, ಬಂದು ವೀಕ್ಷಿಸಿ ಫೋಟೋಗಳನ್ನು ನೋಡಬೇಕು. ಅದ್ಭುತವಾಗಿ ಬಂದಿದೆ ಫೋಟೋಸ್ ನೋಡಿದ್ರಲ್ಲ, ಅದ್ಭುತ ಸರ್. ಹಾಂ. ಯಾವಾಗಲೂ ಹೇಳಿ. ಅದ್ಭುತ, ಯಾವಾಗಲೂ ಅವ್ರ ಫೇಸ್ಬುಕ್ ಪೇಜಲ್ಲಿ ಅವ್ರು ನೋಡ್ತಾ ಇರ್ತಿದ್ವಿ. ಹಾಂ, ಇವಾಗ ಇಲ್ಲಿ ಡೆಮಾನ್ಸ್ಟ್ರೇಟ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಳೆ ಪರಿಚಯ ಅವರು, ತುಂಬ ಒಳ್ಳೆ ಫೋಟೋಗ್ರಾಫರ್. ಹಾಂ, ಯಾವಾಗಲೂ ಅವ್ರ ಬಗ್ಗೆ ಒಂದು ನಿಮ್ಗೆ ಏನು ಅನಿಸ್ತು ಸರ್ ಈ ಫೋಟೋಸ್? ಎಕ್ಸಲೆಂಟ್, ಎಕ್ಸೆಪ್ಟ್. ಹಾಂ, ಮಕ್ಳಿಗೆ ಕರ್ಕೊಂಡು ಬರ್ತೀನಿ ನಾಳೆ. ನೀವು ಇವಾಗ ಸಿಂಪ್ಲಿ ವೀಕ್ಷಣೆ ಮಾಡೋಕ್ಕೆ ಬಂದಿದ್ರೇನ? ಹೌದು, ಅಲ್ಲ ಶಾಲೆ ಎಕ್ಸಾಮ್ ಅಲ್ಲ, ಅದಕ್ಕೆ ನಾಳೆ ಕರ್ಕೊಂಡು ಬರ್ತಾರೆ. ಬನ್ನಿ ಸರ್, ಖಂಡಿತ ಮಕ್ಕಳಿಗೆ ಕರ್ಕೊಂಡ್ಬನ್ನಿ. ಧನ್ಯವಾದಗಳು ಮೇಡಮ್. ವೀಕ್ಷಣೆ ಮಾಡ್ತಿದ್ದೀರಾ, ಏನು ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ತಾನೆ? ಪೋಷಕರೆಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಇದನ್ನು ತೋರಿಸ್ಬೇಕು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್.
ಮೇಡಮ್ ಹೆಂಗಿದೆ? ಸೂಪರ್ ಇದೆ ತಾನೆ. ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಕರ್ಕೊಂಬರ್ಬೇಕು. ಕರ್ಕೊಂಡ್ಬರ್ಬೇಕು. ಮಕ್ಕಳು ನೋಡಿದ್ರೆ ಅವರಿಗೆ ಪಕ್ಷಿಗಳು ಎತ್ತ ನೋಡಿ ಗೊತ್ತೇ ಇಲ್ಲ ಅವ್ರಿಗೆ. ಮನೆಯಲ್ಲಿ ಕೂತ್ಕೊಂಡು ಅಳಿವಿನಂಚಿನಲ್ಲಿರೋದು ಈಗ ಕಾಣುತ್ತೆ ಅಂತೀರಾ ಅಲ್ವಾ ಮೇಡಮ್? ಅಳಿವಿನ ಮನೆಯಲ್ಲಿ ಕೂತ್ಕೊಳ್ಳೋದು, ಮೊಬೈಲ್ ಇಟ್ಕೊಳ್ಳೋದು, ಗೇಮ್ ಮಾಡೋದು, ಇದೆಲ್ಲ ನೋಡಿದ್ರೆ ಅವ್ರಿಗೆ ಎಂಥ ಪಕ್ಷಿಗಳಿದ್ದಾವೆ ಅಂತ ನೋಡ್ಬೇಕು ತುಂಬ ಚೆನ್ನಾಗಿದೆ. ಮೇಡಮ್. ಇಲ್ಲೊಂದು ಗೂಬೆದು ಒಂದು ಚಿತ್ರಣ ಮಾಡಿದ್ದಾರೆ, ಇದು ಅಂತೆ. ನಿಮ್ಗೆ ಏನು ಅನಿಸ್ತದೆ ನೋಡ್ರಿ ಅಲ್ವಾ? ಥ್ಯಾಂಕ್ ಯು. ಬೇಕು ಖಂಡಿತ ಥ್ಯಾಂಕ್ ಯು ಮೇಡಮ್.